ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ 85ನೇ ಮಠವನ್ನ ನಾನು ಇಂದು ಮಲ್ಲೇಶ್ವರನಲ್ಲಿರುವಂತಹ ಒಂದು ರಾಘವೇಂದ್ರ ಸ್ವಾಮಿ ಸನ್ನಿಧಿ ಬಂದು ಇಲ್ಲಿನ ಒಂದು ವಿಶೇಷ, ಈ ದಿನ ಬಹಳ ವಿಶೇಷವಾದಂಥದ್ದು. ರಾಯರ ವರ್ಧಂತಿ, ನಾವೇನು ರಾಯರ ಹುಟ್ಟಿದ ದಿನ ಅಂತ ಕರಿತೀವಿ, ಆ ವರ್ಧಂತಿಯ ದಿವಸದಿಂದ ನಾವು ಬಂದು ಇಲ್ಲಿ ದರ್ಶನನ ಪಡೆದು ಇಲ್ಲಿನ ಪೂಜಾ ಕೈಂಕರ್ಯವನ್ನ ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗೋಣ. ಬನ್ನಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನರಸಿಂಹೋ ಅಖಿಲ ಜ್ಞಾನಮತದ್ಭಾಂತದಿವಾಕರಃ ಜಯತ್ಯಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಪ್ರಥಮೋ ಹನುಮನ್ನಾಮಃ ದ್ವಿತೀಯೋ ಭೀಮೈವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿ ಶ್ರೀ ಸದಾಂ ಸನ್ಮಂಗಳಾನಿ ಭವಂತು. ಸುಧೀಂದ್ರನಗರ ಬಡಾವಣೆಯ ಶ್ರೀ ರಾಘವೇಂದ್ರ ಸೇವಾ ಸಮಿತಿ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಏನಿದೆ, ಇದು 1954ರಲ್ಲಿ ಪ್ರತಿಷ್ಠಾಪನೆ ಅಂದಗೊಂಡಿದೆ. 54ರಲ್ಲಿ ಡಿ ರಾಮಾಚಾರ್ಯರು ಅಂತ ಹೇಳಿ ಅವರು ಇದಕ್ಕೆ ಬುನಾದಿಯನ್ನು ಹಾಕಿ ಕಟ್ಟಿರ್ತಕ್ಕಂಥವರಾಗಿದ್ದಾರೆ. ತದನಂತರದಲ್ಲಿ ಅವರ ಮಕ್ಕಳಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯ, ನಾಗರಾಜಾಚಾರ್ಯ ಮತ್ತು ಆನಂದ ತೀರ್ಥಾಚಾರ್ಯ ಇವರೇ ಮತ್ತೆ ಅವರ ಮಕ್ಕಳುಗಳು ಇದನ್ನ ಪೂಜೆಯನ್ನು ಮಾಡಿಕೊಂಡು ಸತತವಾಗಿ 70 ವರ್ಷಗಳ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರುಗಳು ಸೇರ್ತಾರೆ. ಸೇರಿ ಅವರ ಅಭಿಷ್ಟಗಳನ್ನ ಏನಿದೆಯೋ ಅದೆಲ್ಲ ನೆರವೇರ್ತಕ್ಕಂಥದ್ದಾಗಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾನು ರಾಯರು ಅನುಗ್ರಹವನ್ನು ಮಾಡ್ತಿದ್ದಾರೆ. ಅಪೇಕ್ಷಿತ ಪ್ರದಾತಾಜ್ಞೋ ರಾಘವೇಂದ್ರ ವಿದ್ಯತೆ ಅನ್ನೋ ಹಾಗೆ ರಾಯರು ಏನು ಕೇಳಿದ್ರು ಅದನ್ನು ಕೊಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಕಾಮಧೇನು ಕಲ್ಪವೃಕ್ಷ ಅಂತ ಹೆಸರನ್ನ ತೆಗೆದುಕೊಂಡಿರ್ತಕ್ಕಂಥ ರಾಯರು ಬಂದಿರತಕ್ಕಂಥ ಜನಗಳಿಗೆ ಸಹಸ್ರಾರು ಸಂಖ್ಯೆಗಳಲ್ಲಿ ಬೇಕಾದಂಗೆ ಅನುಗ್ರಹವನ್ನು ಮಾಡಿರ್ತಕ್ಕಂಥವ್ರಾಗಿದ್ದಾರೆ ಇದೇ ಜಾಗದಲ್ಲೇನೆ. ಒಮ್ಮೆ ಈ ಮಠವನ್ನ ಸ್ವಲ್ಪ ಡೆಮಾಲಿಷ್ ಮಾಡಿ ಮತ್ತೆ ಕಟ್ಟುವಂಥ ಪರಿಸ್ಥಿತಿ ಬಂತು. ಕೆಲವರು ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು. ಸನ್ನಿಧಾನ ಹೋಗುತ್ತೆ, ಮಾಡಬಾರ್ದು, ಗೋಪುರ ಎಲ್ಲ ಹೊಡಿಬಾರ್ದು ಅಂತೆಲ್ಲ ಮಾಡಿದ್ರು. 1992ರಲ್ಲಿ ಈ ಕೆಲಸ ಆಯಿತು. ಆಗ ಯಾರ್ಯಾರು ಏನೇನು ಹೇಳಿದ್ರು ಅದಕ್ಕೆಲ್ಲ ರಾಯರು ತಕ್ಕ ಉತ್ತರವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. 92ರಲ್ಲಿ ಗೋಪುರ ನಿರ್ಮಾಣ ಆಗಿ ಪುನಃ ಪ್ರತಿಷ್ಠಾಪನೆ ಆದ ಮೇಲೆ ಇಬ್ಬರು ಲೆಕ್ಚರರು ಹುಡುಗಿರು ಅವರು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ 48 ದಿನ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿದರು. ಸೇವೆಯನ್ನು ಮಾಡ್ತಿದ್ದಾರೆ. ಅವ್ರಿಗೆ ಒಂದೇ ವಾರದಲ್ಲೇ ಅವ್ರಿಗೆ ಗುರುರಾಜರು ಮಂತ್ರಾಕ್ಷತೆಯನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಸೆರಗು ತುಂಬ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದು ಎಂಥ ಮಂತ್ರಾಕ್ಷತೆ ಅಂತಲೇ ನಾವು ಉಪಯೋಗಿಸುವಂಥ ಮಂತ್ರ ಇಲ್ಲಿದಲ್ಲ, ಮಂತ್ರಾಲಯದಲ್ಲಿ ಎಂಥ ಮಂತ್ರಾಕ್ಷತೆ ಕೊಡ್ತಾರೋ ಆ ಮಂತ್ರಾಕ್ಷತೆನೇ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಆದರೂ ಸಿಕ್ತಲ್ಲ ಅಂತ ಅವರು ಅಲ್ಲಿಗೆ ನಿಲ್ಲಿಸ್ತಿಲ್ಲ. 48 ದಿನ ಅವರು ಸೇವೆಯನ್ನು ಮಾಡಿ ಮತ್ತೆ ಅವರ ಕಾರ್ಯವನ್ನು ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡು ಹೋಗಿರ್ತಕ್ಕಂಥವರಾಗಿದ್ದಾರೆ. ಅದಾದಮೇಲೆ 95ರಲ್ಲಿ ಒಬ್ಬ ಮುಸಲ್ಮಾನ ಹುಡುಗಿಗೆ, ಚಿಕ್ಕ ಹುಡುಗಿಗೆ ಹೃದಯಾಘಾತ ಆಗಿ
ಆಪರೇಷನ್ ಮಾಡತಕ್ಕಂಥ ಒಂದು ಸಂದರ್ಭ ಬಂದಿದೆ. ಬಡವರು ಏನು ಮಾಡ್ಲಿಕ್ಕಾಗಿಲ್ಲ, ಯಾರೋ ಹೇಳಿದ್ರಂತೆ ಇಲ್ಲಿ ರಾಯರಿದ್ದಾರೆ ಹೋಗಿ ಅಂತ. ರಾಯರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರು ರಾತ್ರಿ 7:30ನಲ್ಲಿ. ಏನು ಪೂಜೆ ಇದೆ ಹೇಳಿ, ನಾವು ಮಾಡಿಸ್ತೀವಿ, ದೊಡ್ಡದೇನಿದ್ರು ಹೇಳಿ ಅಂತ. ನಗು ಬಂತು. ರಾತ್ರಿ 7:30 8 ಗಂಟೆಯಲ್ಲಿ ಮಹಾಮಂಗಳಾರತಿ ಆಗೋ ಸಮಯ. ಆಗ ನಾವು ಹೇಳಿದ್ವಿ ಬರೀ ಅರ್ಚನೆ ಒಂದು ಮಾಡೋದು, ಅದು ವಿಶೇಷವಾಗಿ ಮಾಡ್ತೀವಿ ಅಷ್ಟೇ ವಿನಃ ಇನ್ನೇನು ಮಾಡೋಕ್ಕಾಗಲ್ಲ, ₹2 ಕೊಟ್ಟು ಅರ್ಚನೆ ಮಾಡಿಸಿ ಸಾಕು ಅಂತ. ₹2 ಕೊಟ್ಟು ಅರ್ಚನೆ ಮಾಡಿಸಿ ಮಂತ್ರಾಕ್ಷತೆಯನ್ನು ತಲೆ ದಿಂಬಲ್ಲಿ ಇಟ್ಕೊಂಬ ಅಂತ ಹೇಳಿ ಕಳಿಸಿದ್ವಿ. ಹಾಗೆ ಮಾಡಿದ್ವಿ ಹುಡುಗಿ. ಮಾರನೇ ದಿನ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಅವಳಿಗೆ ಹಿಂದಿನ ದಿನಾನೇ ಮಂತ್ರಾಕ್ಷತೆ ಇಟ್ಕೊಂಡಿದ್ದ ದಿನಾನೇ ರಾತ್ರಿ ರಾಯರು ಬಂದು ತಲೆಯಿಂದ ಹಿಂಗೆ ಕಾಲು ಹಿಂಗೆ ಸವರಿದ್ದಾರೆ. ಅವಳಿಗೆ ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ. ಮಾರನೇ ದಿನ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತು. ಹೋಗಿದ್ದಾರೆ, ಮತ್ತೆ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ್ರೆ ಅಲ್ಲೂ ಯಾವುದೇ ಸಮಯದಲ್ಲೂ ನೋಡ್ತಾ ಇದ್ರು ಆ ಕಾಯಿಲೆ ಕಾಣಿಸ್ತಾ ಇಲ್ಲ. ಅವಳಿಗೆ ಎಲ್ಲ ಟೆಸ್ಟ್ಗಳು ಮಾಡಿದ್ದಾಯ್ತು, CT ಸ್ಕ್ಯಾನ್ ಮಾಡಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಅವಳು ಹೇಳ್ತಾಳೆ ಅವಳ ಭಾಷೆನಲ್ಲಿ, ರಾತ್ರಿ ಒಬ್ರು ತಾತ ಬಂದಿದ್ರು, ತಲೆಯಿಂದ ಕಾಲ್ ತನಕ ಹಿಂಗೆ ಸವರಿದ್ರು, ನೀನು ಹುಷಾರಾಗಿದೆಯಾ, ವಾಸಿ ಆಗಿದೆ, ನಿನ್ನ ಕಾಯಿಲೆ ಹೋಗು ಅಂತ ಹೇಳಿದ್ರು. ಅವ್ರಿಗೆ ಅಷ್ಟಕ್ಕೆ ಆಶ್ಚರ್ಯ ಆಗಿದ್ರು. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ, ಕರ್ಕೊಂಬಂದ್ರು ಇಲ್ಲಿಗೆ ಡಾಕ್ಟರ್ ಸಮೇತ. ಕರ್ಕೊಂಬಂದು ಯಾರು ತೋರಿಸು ಅಂತ ಎಲ್ಲ ಕಡೆ ನೋಡಿದ್ರು, ಇವರ ಎಲ್ಲೂ ಇಲ್ಲ. ಈ ಪಟ ಅಲ್ಲಿತ್ತು ಹಿಂದ್ಗಡೆಗೆ. ಅವಾಗ ಇಲ್ಲಿ ಬಂದು ಈ ತಾತನೇ ನಮಗೆ ಮಾಡಿದ್ದು, ರಾತ್ರಿ ಬಂದು ಕನ್ಸಲಿಂಗ್ ಹಿಂಗೆ ಮಾಡಿದ್ರು, ಹಿಂಗೆ ಆರೋಗ್ಯವಾಗಿದ್ದೀನಿ ಅಂತ. ರಾಯರು ಬೃಂದಾವನದಲ್ಲಿ ಎಷ್ಟು ಸತ್ಯವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಿದ್ದಾರೆ, ಈ ಪಟದಲ್ಲೂ ಇದ್ದು ಅಷ್ಟೇ ಅನುಗ್ರಹವನ್ನು ಮಾಡ್ತಿದ್ದಾರೆ ಈ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ. ಇದೇ ನಾವು ಸಂಹಿತ ಹೋಮ ಮಾಡಿದ್ವಿ ಮೊನ್ನೆ ತಾನೇ. ಇನ್ನು ಶನಿವಾರ ಭಾನುವಾರ ಸೋಮವಾರ, ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮುಗೀತು. ಸೋಮವಾರ ಪೂರ್ಣಾಹುತಿ ಮಾಡಿದ್ದೀವಿ. ಈ ಪೂರ್ಣಾಹುತಿ ಹಾಕೋ ಕಾಲಕ್ಕೆ ಹೋಮಕುಂಡದಲ್ಲಿ ನರಸಿಂಹದೇವರು ಆವಿರ್ಭೂತರಾಗಿ ರಾಯರು ಪ್ರತ್ಯಕ್ಷವಾಗಿರೋದು ಫೋಟೋ ಸಿಕ್ಕಿದೆ ನಮಗೆ. ಇಲ್ಲೇ ತೆಗ್ದಿರೋದು, ಇಲ್ಲೇ ಇನ್ನು ನಿನ್ನೆಯಲ್ಲೇ 3 ದಿನದ ಹಿಂದೆ ಇನ್ನು ಅಂತ ಜಾಗೃತವಾಗಿರ್ತಕ್ಕಂಥ ಸ್ಥಳವಾಗಿದೆ ಇದು. ಇಲ್ಲಿ ಹೆಚ್ಚು ಜನಗಳು ಬಂದು ಅವರ ಅಭಿಷ್ಟಗಳನ್ನ ಸ್ವೀಕಾರ ಮಾಡ್ತಾರೆ. ರಾಯರು ಅವ್ರಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಮತ್ತೆ ಯಾರು ಬಂದು ಗತಿ ಇಲ್ಲ ನೀನೇ ಗತಿ ಅನ್ನೋರಿಗೆ ಅನುಗ್ರಹವನ್ನು ಮಾಡೋಗ್ತಿದ್ದಾರೆ. ಬಂದವರೆಲ್ಲ ಬೇಕಾದ ಕೇಳ್ಕೊಂಡಿದ್ದಾರೆ. ಮಕ್ಕಳು ಇಲ್ಲದೆ ಇರೋರು ಮಕ್ಕಳು, ಮನೆ ಇಲ್ಲದೆ ಇರೋರು ಮನೆ ಕೇಳ್ಕೊಂಡಿದ್ದಾರೆ. ಬಂಗ್ಲೆ ಬೇಕು, ನನ್ನ ಮಗ ಉದ್ಧಾರ ಆಗಬೇಕು, ಶಾಸ್ತ್ರ ಅಧ್ಯಯನ ಆಗಬೇಕು, ಕಾಲು ಮುರಿದಿರೋರಿಗೆ ಕಾಲು ನಡೆಯಂಗಾಗಿದೆ ಇಲ್ಲಿ. ಆ ಥರ ಅನುಗ್ರಹ ಮಾಡಿದ್ದಾರೆ ರಾಯರು. ಇಂಥ ಒಂದು ರಾಯರು ಅನುಗ್ರಹ ಸತತವಾಗಿ 73 ವರ್ಷಗಳ ಕಾಲದಿಂದ ನಡ್ತಾ ಬಂದಿದೆ. ಹೀಗೆ ಈ ಸುಧೀಂದ್ರ ನಗರ ಬಡಾವಣೆಯ ರಾಯರು ಎಲ್ಲರಿಗೂ ಭಗವದ್ ಭಕ್ತರಿಗೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ತಸ್ಯ ಕುಕ್ಷಿ ಗತಾ ದೋಷಾಹ ಸರ್ವೇ ನಶ್ಯಂತಿ ತಕ್ಷಣಾತ್. ನೋಡಿ, ನಾವಿಲ್ಲಿ ಬಂದು ಅವ್ರಿಗೆ ಹಿಂಗಾಗಬೇಕು ಹಂಗಾಗಬೇಕು ಅಂತ ಕಿಚ್ಚು ಮಾಡ್ಕೋತೀವಿ. ತಸ್ಯ ಕುಕ್ಷಿ ಗತಾ ದೋಷಾಹ, ಯಾರು ಹೊಟ್ಟೆ ಕಿಚ್ಚು ಪಟ್ಕೋತಾರೆ ಅಂಥವ್ರಿಗೂ ಕೂಡ ಅದನ್ನು ಕಿಚ್ಚನ್ನು ತೆಗಿತಕ್ಕಂಥವ್ರು ರಾಯರು. ನಾವು ಅಂದ್ಕೊಂಡಿದ್ದೇ ಒಂದು, ಇಲ್ಲಿ ಬಂದಮೇಲೆ ಆಗಿರೋದೇ ಒಂದಾಗಿರುತ್ತೆ ಎಷ್ಟೋ ಸತಿ. ಅಂಥ ಅನುಭವಗಳು ಇಲ್ಲಿರೋ ಭಕ್ತಾದಿಗಳಿಗೆ ಬೇಕಾದಷ್ಟಾಗಿದೆ. ಮತ್ತು ಸ್ವಪ್ನ ಸೂಚಿಯಾಗಿ ಅನುಗ್ರಹವನ್ನು ತುಂಬ ಮಾಡಿದ್ದಾರೆ. ಇವತ್ತು ನೀನು ಹೋಗಿ ರಾಯರ ಮಠಕ್ಕೆ ಹೋಗಿ ನೀನು ಸೇವೆ ಮಾಡು ಅಂತ, ಇಲ್ಲಿ ಬಂದು ಏನು ಸೇವೆ ಅಂದರೆ ಏನೂ ಇರಲ್ಲ, ಏನು ಸೇವೆ ಮಾಡಬೇಕು ಅಂತ ಜನಗಳು ಕೇಳಿದಾಗ ಅವ್ರಿಗೆ ಏನು ಸೂಚನೆ ಆಗುತ್ತೆ ಅದೇ ಸೇವೆನೇ ಇಲ್ಲಿಂದ ಇಂಥದ್ದು ಮಾಡಿ ಅಂದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಮನಸ್ಸಲ್ಲಿ ಇದ್ದಿದ್ದನ್ನೇ ನೀವು ಹೇಳಿದಿರಲ್ಲ ಅಂತ. ಅಂದರೆ ಇಂಥದ್ದೆಲ್ಲ ವ್ಯಾಪಾರಗಳು ತುಂಬ ಸೀಕ್ರೆಟ್ ಆಗಿರ್ತಕ್ಕಂಥ ವ್ಯಾಪಾರವನ್ನು ರಾಯರು ನಡೆಸ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ರಾಯರಿಗೆ ರಾಮದೇವರು ವರ ಕೊಟ್ಟಿದ್ದಾರೆ, ನೀನೇನು ಮಾತಾಡ್ತಿ ಅದನ್ನು ನಾನು ನಡೆಸ್ತೀನಿ ಅಂತ. ಅದಕ್ಕೋಸ್ಕರನೇ ಎಲ್ಲ ಪ್ರಪಂಚದಲ್ಲೆಲ್ಲ ಎಲ್ಲೆಲ್ಲಿ ರಾಯರ ಮಠಗಳಿದೆ ಇವತ್ತಿಗೂ ರಾಮದೇವರ ಅನುಗ್ರಹದಿಂದ ರಾಯರು ಅದನ್ನು ನಡೆಸ್ತಕ್ಕಂಥವರಾಗಿದ್ದಾರೆ. ರಾಘವ ಅಂದರೆ ರಾಮಚಂದ್ರ, ಇಂದ್ರ ಅಂದರೆ ಇಂದ್ರಾಂಶ ಸಂಭೂತರಾಗಿರ್ತಕ್ಕಂಥ ರಾಯರು, ಅದಕ್ಕೆ ರಾಘವೇಂದ್ರರು ಅಂತ ಇವರಿಗೆ ಹೆಸರು ಬಂದಿರ್ತಕ್ಕಂಥದ್ದಾಗಿದೆ. ಇಂಥ ರಾಯರಿಗೆ ಯಾರಾದರೂ ಭಕ್ತಿಯಿಂದ ಒಮ್ಮೆ ನಮಸ್ಕಾರ ಮಾಡಿ, ದೀಪ ಸಂಯೋಜನ ಜ್ಞಾನಂ ಪುತ್ರ ಲಾಭೋ ಭವೇದ್ ಧ್ರುವ ಅಂತ ದೀಪವನ್ನು ರಾಯರ ಹೆಸರು ಹೇಳಿ ಹಚ್ಚಿಟ್ರೆ ಆ ಮನೆಯಲ್ಲಿ ಜ್ಞಾನ ಅಂತಕ್ಕಂಥ ಬೆಳಕು ತುಂಬ ಹರಿತಕ್ಕಂಥದ್ದಾಗತ್ತೆ. ಯಾಕೆಂದರೆ ಜ್ಞಾನನೇ ತುಂಬ ಇಂಪಾರ್ಟೆಂಟು. ಮೋಕ್ಷ ಸಾಧನೆ ಆಗಬೇಕು ಅಂದರೆ ಜ್ಞಾನ ಬೇಕಾಗ್ತದೆ, ಜ್ಞಾನದಿಂದನೇ ಅವರಿಗೆ ಮೋಕ್ಷ ಅಂತ. ಅದಕ್ಕೆ ಪ್ರಹ್ಲಾದರಾದರೆ ಹೇಳ್ತಾರೆ, ನರಸಿಂಹದೇವರು ಕೇಳ್ತಾರೆ, ಬಾರೋ ನಿನಗೆ ಮೋಕ್ಷವನ್ನು ಕೊಡ್ತೀನಿ ಅಂತ. ಪ್ರಹ್ಲಾದರಾಗರಂದರು, ಇಲ್ಲ ಸ್ವಾಮಿ ನನ್ನ ಭಕ್ತರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ನಾನು ಬರ್ತೀನಿ ಅಂತಂದರು. ಅದಕ್ಕೆ ಪ್ರಹ್ಲಾದರಾಜಾಗಿ ವ್ಯಾಸರಾಜರಾಗಿ ಈಗ ರಾಯರಾಗಿ ಬಂದಿರತಕ್ಕಂಥವ್ರಾಗಿದ್ದಾರೆ. ಈಗ ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೋಸ್ಕರನೇ
ರಾಯರು ಇಲ್ಲಿ ನಮ್ಮ ಭಕ್ತಾದಿಗಳಿಗೆ ಮತ್ತು ನಮ್ಮಗಳಿಗೆಲ್ಲ ಅನುಗ್ರಹ ಮಾಡಲಿಕ್ಕೋಸ್ಕರ ಸ್ವಯಂ ತಾವೇ ಒಂದು ಇದರಲ್ಲಿ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ನಿಂತ್ಕೊಳ್ಳಲ್ವಾ, ಆ ರೀತಿ ನಿಂತಿರ್ತಕ್ಕಂಥವ್ರಾಗಿದ್ದಾರೆ. ಏನೇ ಕಷ್ಟ ಕಾರ್ಪಣ್ಯಗಳು ಅಂತಂದರೆ ಮಠ ಇದೆ ಹೋಗೋಣ ನಡೀರಿ ಅಂತಾರೆ ಅಲ್ವಾ. ಒಂದು ಹೋಮ ಮಾಡಬೇಕು ಮನೆಯಲ್ಲಾದರೆ ಹೊಗೆ ಆಗುತ್ತಿದ್ದು, ಮಠದಲ್ಲಿ ಮಾಡೋಣ ಅಂತಾರೆ. ಒಂದು ಪಿಂಡ ಪ್ರದಾನ ಮಾಡಬೇಕು, ಮಠ ಇದೆ ನಡೀರಿ ಅಂತಾರೆ. ಮಗುಗೆ ಅನ್ನಪ್ರಾಶನ ಮಾಡಬೇಕು, ರಾಯರ ಸನ್ನಿಧಿಗೆ ಹೋಗೋಣ ಅಂತಾರೆ. ರಾಯರು ಅಂಥ ಕರುಣಾಶಾಲಿಗಳು. ಯಾರೇ ಬಂದ್ರೂ ಇಲ್ಲಿ ಪ್ರಸಾದವನ್ನು ಕೊಟ್ಟು ಬರೀ ಮಂತ್ರಾಕ್ಷರದಿಂದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅವರು ಅಗಮ್ಯ ಮಹಿಮರು. ಯಾಕೆಂದರೆ 1-2 ಮಹಿಮೆ ಹೇಳೋಕ್ಕೆ ಸಾಲದು. ಏನೋ ಒಂದು ನಮ್ಮ ಬಾಯಿ ಶುದ್ಧಿ ಆಗ್ಲಿಕ್ಕೋಸ್ಕರ ಒಂದು 4 ಹೇಳಿದ್ದೀನಿ ಅಷ್ಟೇ ವಿನ ರಾಯರ ವಿಷಯ ಹೇಳ್ತಾ ಇದ್ರೆ ದಿನಗಟ್ಟಲೆ ವರ್ಷಗಟ್ಟಲೆ ಹೇಳ್ತಾ ಹೋಗ್ಬೋದು. ಯಾಕೆಂದರೆ ಅಪಾರ ಮಹಿಮಾರವರು ಇಂಥ ರಾಯರು. ಅದಕ್ಕೆ ಹೇಳ್ತಾರೆ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ. ಯಾರ್ಯಾರು ರಾಯರಿಲ್ಲ ಅಂತೆಲ್ಲ ಸುಳ್ಳುಗಳು ಹೇಳ್ಕೊಂಡು ಓಡಾಡ್ತಾರಲ್ಲ ಅಂಥವ್ರಿಗೆ ಇವ್ರ ಸೇವೆನೇ ಬೇಕಾಗಿಲ್ಲ ಅಂತಾರೆ. ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ. ಯಾರ್ಯಾರು ಸೇವೆಯನ್ನು ಮಾಡ್ತಾರೆ ಅವ್ರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ರಾಯರು ನಿಂತಿದ್ದಾರೆ. ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವ್ರು ಏನೇನು ಸಂಪಾದನೆ ಮಾಡಿದ್ರೆ ಪುಣ್ಯವನ್ನು, ಅನಿಷ್ಟ ಪುಣ್ಯವನ್ನು ಸಂಪಾದನೆ ಮಾಡಿದ್ದೆಲ್ಲ ನಮ್ಗಳಿಗೆ ಹಂಚಕ್ಕೋಸ್ಕರ ಕೂತಿದ್ದಾರೆ. ನಾವು ಕೇಳ್ಬೇಕಾದ್ರೆ ಏನು ಕೇಳಬೇಕು ರಾಯರ ಹತ್ರ ಬಂದು ಅಂತಂದರೆ, ನಮಗೆ ಬಂಗ್ಲೆ ಕೊಡು, ದುಡ್ಡು ಕೊಡು ಅದೆಲ್ಲ ಕೇಳಬಾರ್ದಂತೆ. ಸ್ವಾಮಿ ನಿಮ್ಮ ಅನುಗ್ರಹದಿಂದ ಸಾಯೋ ಕಡೆಗಾಲದಲ್ಲಿ ನಿಮ್ಮ ಹೆಸರು ನಮ್ಮ ಬಾಯಿನಲ್ಲಿ ಬರಬೇಕು ಅಂತ ಕೇಳಬೇಕು. ಭಗವಂತನ ಹೆಸರು ಬಾಯಿನಲ್ಲಿ ಬರಬೇಕು ಅಂತ ಕೇಳಬೇಕು. ಯಾಕೆ ಅಂತಂದರೆ ನಾವೇನೋ ಕೇಳ್ಕೊತೀವಿ, ಏನೋ ಮಾಡ್ತೀವಿ, ಅದು ನಾವು ಕೊನೆಗಾಲದಲ್ಲಿ ಏನು ನಾವು ಶಬ್ದ ಉಚ್ಚಾರಣೆ ಮಾಡ್ತೀವಿ, ಹುಟ್ಟಬೇಕಾದ್ರೆ ಅದನ್ನ ಹಾಗೆ ಹುಡ್ತೀವಿ. ನಾವು ಮಕ್ಕಳು ಅಂದ್ಕೊಂಡು ಏನೋ ದುಡ್ಡು ಇಟ್ಬಿಟ್ಟಿದ್ದೀನಿ ಮಕ್ಕಳು ಹಂಗೆಲ್ಲ ಅಂದ್ಕೊಂಡು ಸತ್ತರೆ ಮತ್ತು ಅವ್ರ ಹೊಟ್ಟೆಲಿ ಹುಟ್ಟಬೇಕಾಗ್ತದೆ. ಮತ್ತೆ ನಾವು ಭಗವಂತನ ಹೆಸರು ಹೇಳ್ಕೊಂಡು ಹುಟ್ಟಿದ್ರೆ, ಭಗವಂತನ ಹೆಸರು ಹೇಳ್ಕೊಂಡು ಮರಣವನ್ನು ಹೊಂದಿದರೆ ಮೋಕ್ಷ ಪ್ರಾಪ್ತಿ ಆಗ್ತಕ್ಕಂಥದ್ದಾಗತ್ತೆ. ಆ ಕೆಲಸವನ್ನು ರಾಯರು ಎಲ್ಲರಿಗೂ ಮೋಕ್ಷ ಕೊಡ್ಲಿಕ್ಕೋಸ್ಕರನೇ ರಾಯರು ಕಲಿಯುಗದ ಕಾಮಧೇನು ಆಗಿ ಇಲ್ಲಿ ಕುಳಿತಿರ್ತಾರೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ಶ್ರೀ ಗುರು ರಾಘವೇಂದ್ರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತಾ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಪರಮಾನಂದ ಅಂತೇಳಿ, ನಾನು ರಾಯರ್ ಭಕ್ತರು. ನನಗೆ ಲಾಸ್ಟ್ ಇಯರು ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾಗ 5 ತಿಂಗಳ ಎನಾಮಲಿ ಸ್ಕ್ಯಾನಲ್ಲಿ ನೋಜ್ ಬೆಳೆದಿಲ್ಲ. ಡಾಕ್ಟ್ರು ನಿಮ್ಮ ಮಗುನ ಅಬಾಷನ್ ಮಾಡಿ ತೆಗಿಬೇಕಂತ ಹೇಳಿದರು. ನಾನು ರಾಯರ್ ಭಕ್ತ ಯೂಟ್ಯೂಬ್ ಚಾನಲ್ ನೋಡಿ 7 ವಾರ ರಾಯರ್ ವ್ರತ ಮಾಡಬೇಕು, ಚೆನ್ನಾಗಿ ಒಳ್ಳೆಯದಾಗತ್ತಂತ ಅದರಲ್ಲಿ ಮಾಹಿತಿ ಬಂತು. ಅದಕ್ಕೋಸ್ಕರ ನಾನು 7 ವಾರ ರಾಯರ್ ವ್ರತ ಮಾಡಿದೆ. ಅದು ಒಂದು NIPT ಟೆಸ್ಟ್ ಮಾಡಿಸ್ಬೇಕು. ಆ ಟೆಸ್ಟಲ್ಲಿ ನಾರ್ಮಲ್ ಬಂದರೆ ಮಾತ್ರ ಮಗುನ ಉಳಿಸೋಕ್ಕಾಗತ್ತೆ, ಇಲ್ಲಾಂದರೆ ಆಪರೇಷನ್ ಮಾಡಿ ತೆಗಿಬೇಕಂತ ಹೇಳಿದರು. NIPT ಟೆಸ್ಟಲ್ಲಿ ನಾನು ರಾಯರ್ 7 ವಾರ ವ್ರತ ಮಾಡಿದ್ರೊಳಗೆ ನಾರ್ಮಲ್ ಬಂತು. ಅದೆಲ್ಲ ನಾರ್ಮಲ್ ಬಂದಾದ ತಕ್ಷಣ 7 ವಾರ ವ್ರತ ಮುಗಿಸಿ 7ನೇ ಗುರುವಾರ ನಾನು ಮಂತ್ರಾಲಯದಲ್ಲಿ ಹೋಗಿ ರಾಯರ ಆಶೀರ್ವಾದ ತೊಗೊಂಬಂದಿದ್ದಾಯಿತು. ಹಾಗೆ ಲಾಸ್ಟ್ ಶುಕ್ರವಾರ ಕೂಡ ನಾನು ಮಂತ್ರಾಲಯಕ್ಕೆ ನನ್ನ ಕುಟುಂಬ ಸಮೇತ ಹೋಗಿ ನಾನು ನಾರ್ಮಲಾಗಿ ಹೋಗಿರೋದು. ಅಲ್ಲಿ VIP ದರ್ಶನ ಕೂಡ ನಮ್ಮ ರಾಯರ ಅನುಗ್ರಹದಿಂದ ಆಯ್ತು. ನನಗೆ ಮುಂದುಗಡೆನೇ ಒಂದು 10 ನಿಮಿಷ ನಿಂತ್ಕೊಂಡು ರಾಯರ್ ನೋಡ್ತಾ ಅವತ್ತೇ ಒಂದೇ ದಿವಸಕ್ಕೆ 5 ಸಲ ದರ್ಶನ ಮಾಡಿ, ಬೆಳಗ್ಗೆ 2 ಸಲ ದರ್ಶನ ಮಾಡ್ಕೊಂಡು, ಶನಿವಾರ ಬೆಳಗ್ಗೆ 2 ಸಲ, ಶುಕ್ರವಾರ 5 ಸಲ ದರ್ಶನ ಮಾಡ್ಕೊಂಡು ರಾಯರ ಅನುಗ್ರಹ ನಮಗಾಯಿತು. ದಯವಿಟ್ಟು ಎಲ್ಲರೂ ರಾಯರ್ ನಂಬಿ, ನಮ್ಮ ಕಾಮಧೇನು ಕಲ್ಪವೃಕ್ಷ ನಮ್ಮ ರಾಯರು ಏನು ಕೇಳ್ತಿರಲ್ಲ ಪಕ್ಕ 100% ನಾವು ಭಕ್ತಿಯಿಂದ ಕೇಳಬೇಕು, ನಂಬಿಕೆ ಇರಬೇಕು. ರಾಯರ ಅನುಗ್ರಹ ಪಕ್ಕ ಎಲ್ಲ ಭಕ್ತರಿಗೆ ಆಗುತ್ತೆ, ನಮಗೂ ಕೂಡ ಆಗಿದೆ. ಅದೇ ರೀತಿ ಎಲ್ಲ ಭಕ್ತರು ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ಭಕ್ತ ಯೂಟ್ಯೂಬ್ ಚಾನಲ್ ನೋಡಿ ಎಲ್ಲ ಹಲವಾರು ಮಠಗಳನ್ನು ತೋರಿಸ್ತಾ ಇದ್ದಾರೆ ಅವರು. ಹಲವಾರು ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಮಠಗಳು ಎಲ್ಲ ರಾಯರ ದರ್ಶನ ಮಾಡಿಸ್ತಕ್ಕಂಥ ಕಾರ್ಯ ಮಾಡ್ತಿದ್ದಾರೆ. ರಾಯರು ಅವರಿಗೆ ಆಯುಷ್ ಆರೋಗ್ಯ ಒಳ್ಳೇದು ಮಾಡಲಿ ಅಂತ ಆ ಚಾನಲ್ ಇವರಿಗೆ ಕೇಳ್ಕೊತೀನಿ. ರಾಯರ ದರ್ಶನ ಎಲ್ರಿಗೂ ಮಾಡಿಸ್ತಿದ್ದಾರೆ. ಅದರಿಂದ ತುಂಬ ಮಾಹಿತಿಗಳು ಬರ್ತಾ ಇದ್ದಾವೆ. ನಾವು ಕೂಡ 7 ವಾರ ವ್ರತ ಮಾಡ್ಬೇಕಾದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನಾನು ಯಾವ ರೀತಿ ಏನು ಮಾಡ್ಬೇಕಂತ ಕೇಳ್ಕೊಂಡು ಮಾಡಿರೋದು. ನಮಗೂ ಕೂಡ ಒಳ್ಳೆಯದಾಗಿದೆ. ನಂದು 9 ತಿಂಗಳ ಮಗು, ಇವಾಗ 8 ತಿಂಗಳು ಮುಗಿದು ಇವತ್ತಿಗೆ 9 ತಿಂಗಳ ಆ ಮಗುನ ಕರ್ಕೊಂಡು ರಾಯರ ಅನುಗ್ರಹಕ್ಕೆ ಹೋದಿ ನಾನು ದರ್ಶನಕ್ಕೆ. ಶುಕ್ರವಾರ ನೋಡಿ ನಾನು ಸಾಧಾರಣ ಸರ್ವ ಸೇವಾ ತೊಗೊಂಡಿರೋದು. ನನಗೆ ಮುಂದುಗಡೆ VIP ದರ್ಶನ, ನಾವೇನು ಸಾಮಾನ್ಯ ಜನ, ನಾವು VIP ಅಲ್ಲ, ಬಟ್ VIP ದರ್ಶನ ಕೊಟ್ಟರು ರಾಯರು. ಅವರು ನಂಬಿದ್ರೆ ಹಂಗೆ ಅವ್ರು ಯಾವುದೋ ರೀತಿಯಿಂದ ನಮಗೆ ಅನುಕೂಲ ಮಾಡೇ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ರಾಯರ ಕೃಪೆ ಪಾತ್ರರಾಗಿ ಈ ರಾಯರ ಭಕ್ತ ಚಾನಲ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಹಕರಿಸಬೇಕಂತ ವಿನಂತಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಧ್ಯೆ, ಜೈ ಗುರು ರಾಘವೇಂದ್ರ, ಜೈ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ.
ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ನಾವು ಈ ದೇವಸ್ಥಾನಕ್ಕೆ 40 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ ತುಂಬ ಪವಾಡಗಳು ನಡೀತಾ ಇದೆ ರಾಯರ ಗುಡಿಯಲ್ಲಿ. ಮೊನ್ನೆ ತಾನೇ ನಮ್ಮ ಮಗಳಿಗೆ ತುಂಬಿದ ಬಸ್ರಿ, ಅವಳು ಬರೋಕ್ಕೆ ಆಗ್ತಾ ಇಲ್ಲ, ನಡೆಯೋಕ್ಕೂ ಆಗ್ತಾ ಇಲ್ಲ. ಅವತ್ತಿನ ದಿವಸ ಅವಳು ಇಲ್ಲಿ ಮಠಕ್ಕೆ ಬಂದ್ಲು. ಏನೋ ಸಾಕಾಗಿ ಬಂದಾಗ ಇಲ್ಲಿ ಬ್ರಹ್ಮಣ್ಯ ತೀರ್ಥ ಆಚಾರ್ಯರಿಂದ ಪ್ರಹ್ಲಾದರ ಕಥೆ ನಡೀತಾ ಇತ್ತು. ಅವಳಿಗೂ ತುಂಬ ಖುಷಿ ಆಯಿತು. ಆ ಒಂದು ಪವಾಡದಿಂದ ಏನೋ ಮಗು ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಮಗುಗೆ ಹೆಸರು ತಿಲಕ್ ರಾಮ್ ಅಂತ ಹೆಸರಿಟ್ಟಿದ್ದೀವಿ. ಇವತ್ತು ರಾಯರ ವರ್ಧಂತಿ ನೋಡಿ, ಮಗುನೂ ಬಂದಿದೆ ರಾಯರ ದರ್ಶನ ಮಾಡೋದಕ್ಕೆ. ಇಲ್ಲಿ ತುಂಬ ಪವಾಡ ನಡೆಯುತ್ತೆ ಈ ಮಠದಲ್ಲಿ. ಎಲ್ಲರೂ ಬನ್ನಿ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷ